पूरितान्तर्बाह्याण्डकोशम् हरितोपलाभम् तर्काभयेतम् विधिशर्वपूर्वगीर्वाणविज्ञानदमानतोऽस्मि। प्रथमो हनुमान्नाम द्वितीयो भीमयेव च। पूर्णप्रज्ञस्तृतीयस्तु भगवत्कार्यसाधकः। बुद्धिर्बलं यशोधैर्यं निर्भयत्वम् अरोगता। अजाड्यं वाक्पटुत्वं च हनूमत्स्मरणाद्भवेत्। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरुन् मम। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा। धाम्ना स्वेन सदा निरस्तकुहकं सत्यं परं धीमहि। सृष्टिस्थित्यप्येहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वेषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः। पूर्णानन्दो व्ययो यो गुरुरपि परमः चिन्तयेतं महान्तम्। यं प्रव्रजन्तमनुपेतमपेतकृत्यं द्वैपायनो विरहकातर आजुहाव। पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ನವಮ ಸ್ಕಂಧದ 8ನೇ ಅಧ್ಯಾಯದಲ್ಲಿ ಇವತ್ತು 121ನೇ ಶ್ಲೋಕ. ಪಾರಮೇಷ್ಠ್ಯಾನ್ಯುಪಾದಾಯ ಭಾಂಡ್ಯಾನ್ಯುಚ್ಚಾವಚಾನಿ ಚ ಪಾದಯೋರ್ನ್ಯಪತತ್ ಪ್ರೇಮ್ಣ ಪ್ರಕ್ಲಿನ್ನ ಹೃದಯೇ ಕ್ಷಣಃ. ಭರತ ಶ್ರೀರಾಮನನ್ನ ಎದುರುಗೊಳ್ಳಿಕ್ಕೋಸ್ಕರ ನಂದಿಗ್ರಾಮದಿಂದ ಎಲ್ಲ ಬ್ರಹ್ಮಜ್ಞಾನಿಗಳ ಜೊತೆ ವೇದಘೋಷಗಳನ್ನ ಮಾಡಿಕೊಳ್ತಾ ಗೀತಾ ವಾದ್ಯ ಘೋಷಗಳ ಜೊತೆಗೆ ಹೊರಟಿದ್ದಾನೆ. ಬಂಗಾರದ ಅಂಬಾರಿಯನ್ನ ಹಾಕಿರ್ತಕ್ಕಂತಹ ಆನೆಗಳು, ವಿಚಿತ್ರವಾದ ಧ್ವಜಗಳಿಂದ, ಒಳ್ಳೆಯ ಕುದುರೆಗಳಿಂದ ಕೂಡಿರ್ತಕ್ಕಂತಹ ಬಂಗಾರದ ರಥಗಳು, ಅಂಗರಕ್ಷಕರು, ಸೇವಕರು, ಮಂತ್ರಿಗಳು ಎಲ್ಲರನ್ನೂ ಮುಂದೆ ಮಾಡಿಕೊಂಡು ಭರತ ರಾಜೋಪಚಾರದ ದೊಡ್ಡ ದೊಡ್ಡ ಸಾಮಗ್ರಿಗಳು ಮತ್ತು ಸಣ್ಣ ಸಣ್ಣ ಸಾಮಗ್ರಿಗಳು ಎಲ್ಲವನ್ನೂ ಹಿಡ್ಕೊಂಡಿದ್ದಾನೆ. ರಾಮದೇವರನ್ನ ಸ್ವಾಗತ ಮಾಡಬೇಕು ಅಂತ ರಾಜೋಪಚಾರ ಮಾಡಲಿಕ್ಕೋಸ್ಕರ ಬೇಕಾಗಿರ್ತಕ್ಕಂತಹ ಸಾಮಗ್ರಿಗಳು ಏನೇನಿದ್ದಾವೆ ಅದರಲ್ಲಿ ಕೆಲವು ಸಣ್ಣದು ಕೆಲವು ದೊಡ್ಡದು, ಹಾಗೆ ಎರಡು. ಪಾರಮೇಷ್ಠ್ಯಾನಿ ಉಪಾದಾಯ ಅಂತ. ಪಾರಮೇಷ್ಠ್ಯಾನಿ ಅಂತಂದ್ರೆ ರಾಜೋಪಚಾರ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಛತ್ರ, ಚಾಮರ ಮೊದಲಾದವುಗಳನ್ನ ಪಾರಮೇಷ್ಠ್ಯ ಅಂತ ಕರೆದಿದ್ದಾರೆ. ಪಾರಮೇಷ್ಠ್ಯಾನಿ ಉಪಾದಾಯ ಅನೇಕ ವಿಧವಾದ ಭಾಂಡಗಳನ್ನು ತೆಗೆದುಕೊಂಡಿದ್ದಾನಂತೆ. ಅವನ ಹೃದಯ ಕರಗಿ ಹೋಗಿದೆ, ಕಣ್ಣುಗಳು ಸಂತೋಷದಿಂದ ಒದ್ದೆಯಾಗಿದೆ. ಭರತಂದು ರಾಮ ಬರ್ತಾನೆ, ಅವನ ದರ್ಶನ ಆಗ್ತದೆ ಇವತ್ತು ಅಂತ. ಪ್ರಕ್ಲಿನ್ನ ಹೃದಯೇ ಕ್ಷಣ ಅಂತ. ಹೃದಯ ಮತ್ತು ಈಕ್ಷ ಅಂದ್ರೆ ಕಣ್ಣುಗಳು ಎರಡೂ ಕೂಡ ಪ್ರಕ್ಲಿನ್ನವಾಗಿದೆ, ಅಂದ್ರೆ ಪ್ರೀತಿಯಿಂದ ಅದು ಆರ್ದ್ರವಾಗಿದೆ ಅಂತ ಅರ್ಥ. ಅಂತಹ ಭರತ
ಬಂದು ಭಗವಂತನ ಶ್ರೀರಾಮಚಂದ್ರನ ಪಾದಗಳಿಗೆ ನಮಸ್ಕಾರವನ್ನು ಮಾಡಿದ್ದಾನೆ. ಪ್ರೀತಿಯಿಂದ ಭಕ್ತಿಯಿಂದ ನಮಸ್ಕಾರ ಮಾಡಿದ್ದಾನೆ. ಪಾದಯೋಹೋ ನೆಪತತ್ ಪಾರಮೇಷ್ಠ್ಯಾನ್ಯುಪಾದಾಯ ಭಾಂಡಾನ್ಯುಚ್ಚಾವಚಾನಿ ಚ ಪಾದಯೋರ್ನೆಪತತ್ ಪ್ರೇಮ್ಣ ಪ್ರಕ್ಲಿನ್ನ ಹೃದಯೇ ಕ್ಷಣಃ ಪಾದುಕೇನ್ಯಸ್ಯ ಪುರತಃ ಪ್ರಾಂಜಲಿರ್ಬಾಷ್ಪಲೋಚನಃ ತಮಾಶ್ಲಿಷ್ಯ ದೃಢಂ ದೋರ್ಭ್ಯಾಂ ಸ್ನಾಪಯನ್ನೇತ್ರಜೈರ್ಜಲೈಃ. ಶ್ರೀರಾಮಚಂದ್ರನ ಮುಂದೆ ಆ ಪಾದುಕೆಗಳನ್ನ ಇಟ್ಟು ಕೈ ಮುಗಿದಂತೆ. ತಲೆ ಮೇಲೆ ಹೊತ್ತುಕೊಂಡು ಬಂದಿದ್ದ ಆ ರಾಮನ ಪಾದುಕೆಗಳನ್ನ, ಅದೇ ಪಾದುಕೆಗಳನ್ನೇ ಇಟ್ಟು 14 ವರ್ಷಗಳ ಕಾಲ ರಾಜ್ಯಭಾರವನ್ನ ಮಾಡಿದ್ದ ಆ ಪಾದುಕೆಗಳನ್ನ ರಾಮದೇವರ ಮುಂದೆ ಇಟ್ಟು ಕೈ ಮುಗಿದು ಕಣ್ಣೀರನ್ನ ಸುರಿಸ್ತಾ ಅವನನ್ನ ಎರಡೂ ಬಾಹುಗಳಿಂದ ಬಿಗಿಯಾಗಿ ಆಲಿಂಗನ ಮಾಡಿಕೊಂಡ. ಕಣ್ಣಲ್ಲಿ ನೀರು ಸುರಿತಾ ಇದೆ, ಆನಂದ ಬಾಷ್ಪ. ಆ ಆನಂದದ ಕಣ್ಣೀರಿನಿಂದ ಅಭಿಷೇಕವನ್ನೇ ಮಾಡಿದ ಅಂತ ಹೇಳ್ತಾರೆ. ಸ್ನಾಪಯನ್ ನೇತ್ರದೈಹಿ ಜಲೈಹಿ ಸ್ನಾಪಯನ್ ಅಂತ. ಕಣ್ಣಲ್ಲಿ ಬರುವ ನೀರಿನಿಂದ ಸ್ನಾನವೇ ಆಗಿ ಹೋಗಿದೆ. ಆ ರೀತಿ ಭಕ್ತಿಯಿಂದ ಸಂತೋಷದಿಂದ ರಾಮದೇವರನ್ನ ಆಲಿಂಗನ ಮಾಡಿಕೊಂಡ ಭರತ. ಪಾದುಕೇನ್ಯಸ್ಯ ಪುರತಃ ಪ್ರಾಂಜಲಿರ್ಬಾಷ್ಪಲೋಚನಃ ತಮಾಶ್ಲಿಷ್ಯ ದೃಢಂ ದೋರ್ಭ್ಯಾಂ ಸ್ನಾಪಯನ್ನೇತ್ರಜೈರ್ಜಲೈಃ. ರಾಮೋ ಲಕ್ಷ್ಮಣ ಸೀತಾಭ್ಯಾಂ ವಿಪ್ರೇಭ್ಯೋ ಯೇ ಭವಂಸ್ತತಃ ತೇಭ್ಯಃ ಸ್ವಯಂ ನಮಶ್ಚಕ್ರೆ ಪ್ರಜಾಭಿಶ್ಚ ನಮಸ್ಕೃತಃ. ಶ್ರೀರಾಮ, ಲಕ್ಷ್ಮಣ ಮತ್ತು ಸೀತಾದೇವಿಯ ಜೊತೆಗೆ ಅಲ್ಲಿ ನೆರೆದಂತಹ ಅನೇಕ ಬ್ರಾಹ್ಮಣರಿಗೆಲ್ಲರಿಗೂ ಕೂಡ ನಮಸ್ಕಾರ ಮಾಡಿದ್ದಾನೆ ಭರತ. ಲಕ್ಷ್ಮಣ, ಸೀತಾ ಮತ್ತು ರಾಮ ಇವರ ಜೊತೆಗೆ ವಿಪ್ರೇಭ್ಯ ಬ್ರಾಹ್ಮಣರಿಗೂ ಕೂಡ ನಮಸ್ಕಾರ ಮಾಡಿದ ಅಂತ. ಮತ್ತು ಅಲ್ಲಿ ಅನೇಕ ಜನ ಪ್ರಜೆಗಳೆಲ್ಲ ಬಂದಿದ್ರು. ಅವರಿಂದ ತಾನೂ ಕೂಡ ನಮಸ್ಕಾರವನ್ನು ಸ್ವೀಕಾರ ಮಾಡಿದ. ಪ್ರಜೆಗಳಿಂದ ತಾನು ನಮಸ್ಕಾರವನ್ನ ಸ್ವೀಕಾರ ಮಾಡಿದ. ರಾಮ, ಲಕ್ಷ್ಮಣ, ಸೀತೆ ಸಹಿತವಾದ ಎಲ್ಲ ಬ್ರಾಹ್ಮಣರಿಗೆ ತಾನು ನಮಸ್ಕಾರವನ್ನು ಮಾಡಿದ. ರಾಮೋ ಲಕ್ಷ್ಮಣ ಸೀತಾಭ್ಯಾಂ ವಿಪ್ರೇಭ್ಯೋ ಯೋ ಭವಂಸ್ತತಃ ತೇಭ್ಯಃ ಸ್ವಯಂ ನಮಶ್ಚಕ್ರೆ ಪ್ರಜಾಭಿಶ್ಚ ನಮಸ್ಕೃತಃ. ವಸಿಷ್ಠ ಮೊದಲಾದಂತಹ ಋಷಿಗಳು ಅಂತ ಬರೀತಾರೆ. ವಿಪ್ರೇಭ್ಯ ಬ್ರಾಹ್ಮಣರು ಅಂದ್ರೆ ವಸಿಷ್ಠ ಮೊದಲಾದಂತಹ ಋಷಿಮುನಿಗಳು ಬ್ರಾಹ್ಮಣರೆಲ್ಲ ಬಂದಿದ್ರು. ಧುನ್ವಂತ ಉತ್ತರಾಸಂಗಂ ಪತಿಂ ವೀಕ್ಷ ಚಿರಾಗತಂ ಉತ್ತರಾಹ ಕೋಸಲಾ ಮಾಲ್ಯೈಃ ಕಿರಂತೋ ನೃತುರ್ಮುದಾ. ಕೋಸಲ ನಗರದ ಜನರು ಉತ್ತರಾಹ ಕೋಸಲಾಹ ಅಂತ, ಉತ್ತರ ಕೋಸಲರು, ಉತ್ತರ ಕೋಸಲದ ಜನರೇನಿದ್ದಾರೆ ಅವರೆಲ್ಲ ಬಹಳ ವರ್ಷಗಳಿಂದ ರಾಮನನ್ನ ನೋಡಿರಲಿಲ್ಲ. ಈಗ ದೀರ್ಘಕಾಲದ ನಂತರದಲ್ಲಿ ಹಿಂತಿರುಗಿ ಬಂದಿದ್ದಾನೆ ತಮ್ಮ ಒಡೆಯನಾದಂತಹ ಶ್ರೀರಾಮ. ಅವನನ್ನ ನೋಡಿ
ತಾವು ಹೊತ್ಕೊಂಡಿರ್ತಕ್ಕಂತಹ ಉತ್ತರೀಯಗಳನ್ನ ಎತ್ತಿ ಬೀಸಿದ್ರಂತೆ. ಉತ್ತರಾಸಂಗಂ ಧುನ್ವಂತಹ ಅಂತ. ಉತ್ತರಾಸಂಗ ಅಂದ್ರೆ ಹೊತ್ತುಕೊಂಡಿರ್ತಕ್ಕಂತಹ ಮೇಲೆ ಶಲ್ಯ, ತಾವು ಹೊದ್ದುಕೊಳ್ಳುವಂತಹ ಉತ್ತರೀಯ, ಅದನ್ನ ಧುನ್ವಂತಹ ಅಂದ್ರೆ ಎತ್ತಿ ಸಂತೋಷದಿಂದ ಅದನ್ನ ಕಂಪನ ಮಾಡಿದ್ರು ಅಂತ, ಬೀಸಿದ್ರು. ಹೂವಿನ ಹಾರಗಳನ್ನ ಆ ಭಗವಂತನ ಮೇಲೆ ಚೆಲ್ಲಿದ್ರು, ಸಂತೋಷದಿಂದ ಕುಣಿದಾಡಿದ್ರಂತೆ ಎಲ್ಲ. ಆ ಪ್ರಜೆಗಳು, ಕೋಸಲ ನಗರದ ಪ್ರಜೆಗಳು ಸಂತೋಷದಿಂದ ಕುಣಿದಾಡಿದ್ದಾರೆ. ಹೊದ್ಕೊಂಡಿರ್ತಕ್ಕಂತಹ ಶಾಲುಗಳನ್ನ ಹಿಡಿದು ಆ ಕಡೆಯಿಂದ ಈ ಕಡೆ ಸುತ್ತುತ್ತಾ ಆನಂದದಿಂದ ಹೂಗಳನ್ನ ಅವರ ಮೇಲೆ ಚೆಲ್ತಾ ಕುಣಿದಾಡಿದರು. ಧುನ್ವಂತ ಉತ್ತರಾಸಂಗಂ ಪತಿಂ ವೀಕ್ಷ ಚಿರಾಗತಂ ಉತ್ತರಾ ಕೋಸಲಾ ಮಾಲ್ಯೈಃ ಕಿರಂತೋ ನೃತುರ್ಮುದಾ ಪಾದುಕೆ ಭರತೋ ಗೃಹ್ಣಾತ್ ಚಾಮರವ್ಯಜನೋತ್ತಮೇ ವಿಭೀಷಣಃ ಸ ಸುಗ್ರೀವಃ ಶ್ವೇತಚ್ಛತ್ರಂ ಮರುತ್ಸುತಃ ಧನುರ್ನಿಷಂಗಾತ್ ಶತ್ರುಘ್ನಃ ಸೀತಾತೀರ್ಥಕಮಂಡಲಂ ಅಭಿಭ್ರದಂಗದ ಖಡ್ಗಂ ಹೈಮಂ ಚರ್ಮರ್ಕ್ಷಣಾತ್ ನೃಪ. ಆ ಸಮಯದಲ್ಲಿ ಯಾರ್ಯಾರು ಏನೇನು ಹಿಡ್ಕೊಂಡಿದ್ರು ಅನ್ನೋದನ್ನ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಭರತ ರಾಮದೇವರ ಪಾದುಕೆಗಳನ್ನ ಹಿಡ್ಕೊಂಡಿದ್ದ. ಸುಗ್ರೀವ ಮತ್ತೆ ವಿಭೀಷಣ ಇವರಿಬ್ರು ಉತ್ತಮವಾದಂತಹ ಚಾಮರಗಳನ್ನ ಹಿಡ್ಕೊಂಡಿದ್ರಂತೆ. ಆ ಕಡೆ ಒಬ್ಬ, ಈ ಕಡೆ ಒಬ್ಬ, ಎರಡು ಚಾಮರಗಳು, ವಿಭೀಷಣ ಮತ್ತು ಸುಗ್ರೀವ ಇವರಿಬ್ರು ಚಾಮರಗಳನ್ನ ಹಿಡ್ಕೊಂಡು ಬೀಸ್ತಾ ಇದ್ದಾರೆ. ಹನುಮಂತ ದೇವರು ಶ್ವೇತಛತ್ರವನ್ನ ಹಿಡ್ಕೊಂಡಿದ್ದಾರೆ ಮೇಲೆ, ಬಿಳಿಯಾದಂತಹ ಕೊಡೆ, ಅದನ್ನ ರಾಮದೇವರ ಮೇಲೆ ಹಿಡಿದಿದ್ದಾರೆ. ಮರುತ್ಸುತಃ ಶ್ವೇತಛತ್ರಂ. ಇನ್ನು ಶತ್ರುಘ್ನ ಬಿಲ್ಲು ಮತ್ತು ಬತ್ತಳಿಕೆಗಳನ್ನ ಹಿಡ್ಕೊಂಡಿದ್ದ. ಮಾತೆಯಾದಂತಹ ಸೀತಾದೇವಿ ತೀರ್ಥ ಕಮಂಡಲವನ್ನ ಹಿಡ್ಕೊಂಡಿದ್ದಾಳೆ. ಅಂಗದ ಖಡ್ಗವನ್ನ ಹಿಡ್ಕೊಂಡಿದ್ದಾನೆ. ಆ ಖಡ್ಗ, ಅದಕ್ಕೆ ಬಂಗಾರದ ಹಿಡಿ ಇತ್ತಂತೆ. ಹಿಡ್ಕೊಳ್ಳೋ ಜಾಗದಲ್ಲಿ ಬಂಗಾರದ ಹಿಡಿಕೆ ಇತ್ತು. ಅಂತಹ ಖಡ್ಗವನ್ನ ಅಂಗದ ಹಿಡ್ಕೊಂಡಿದ್ದಾನೆ. ಜಾಂಬವಂತ ಗುರಾಣಿಯನ್ನ ಹಿಡ್ಕೊಂಡಿದ್ದ. ಪಾದುಕೆ ಭರತೋ ಗೃಹ್ಣಾತ್ ಚಾಮರವ್ಯಜನೋತ್ತಮೇ ವಿಭೀಷಣಃ ಸ ಸುಗ್ರೀವಃ ಶ್ವೇತಚ್ಛತ್ರಂ ಮರುತ್ಸುತಃ ಧನುರ್ನಿಷಂಗಾತ್ ಶತ್ರುಘ್ನಃ ಧನುರ್ನಿಷಂಗಾಂ ಶತ್ರುಘ್ನಃ ಸೀತಾತೀರ್ಥಕಮಂಡಲಂ ಅಭಿಭ್ರತ್ ಅಂಗದ ಖಡ್ಗಂ ಹೈಮಂ ಚರ್ಮರ್ಕ್ಷರಾನ್ ನೃಪ. ವೃಕ್ಷರಾಟ್ ಅಂದ್ರೆ ಜಾಂಬವಂತ. ಪುಷ್ಪಕಸ್ಥೈರ್ವೃತಸ್ವೇಭಿಃ ಸ್ತೂಯಮಾನಶ್ಚ ಬಂದಿಭಿಃ ವಿರೇಜೆ ಭಗವಾನ್ ರಾಜನ್ ಗ್ರಹೈರಿಂದುರಿವೋದಿತಃ. ಪುಷ್ಪಕ ವಿಮಾನದಲ್ಲಿ ಕೂತಿದ್ದಾನೆ ಶ್ರೀರಾಮಚಂದ್ರ. ಅವನ ಪರಿವಾರಗಳೆಲ್ಲ ಸುತ್ತುವರೆದಿದೆ ಅವನಿಗೆ. ಸ್ತುತಿಪಾಠಕರು ಹೊಗಳ್ತಾ ಇದ್ದಾರೆ. ಸುತ್ತಲೂ ಗ್ರಹಗಳೆಲ್ಲ ಸುತ್ತುವರೆದಿದ್ದಾವೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಆಕಾಶದಲ್ಲಿ ಚಂದ್ರ ಹೇಗೆ ಶೋಭಿಸ್ತಾನೋ ಹಾಗೆ
ಶೋಭಿಸ್ತಾ ಇದ್ದ ಶ್ರೀರಾಮ ಚಂದ್ರ. ಆಕಾಶದಲ್ಲಿ ಚಂದ್ರನ ಸುತ್ತಲೂ ಕೂಡ ಗ್ರಹಗಳೆಲ್ಲ ಸುತ್ತುವರೆದಿರ್ತವೆ. ಹಾಗೆ ಗ್ರಹಗಳಿಂದ ಸುತ್ತುವರಿದಂತಹ ಚಂದ್ರ ಹೇಗೆ ಆಕಾಶದಲ್ಲಿ ಶೋಭಿಸ್ತಾನ, ಹಾಗೆ ಪರಿವಾರದಿಂದ ಸುತ್ತುವರೆದಂತಹ ಶ್ರೀರಾಮ ಚಂದ್ರ ಶೋಭಿಸ್ತಾ ಇದ್ದ ಅಂತ. ಅವನು ಆಕಾಶದ ಚಂದ್ರನಾದರೆ ಇವನು ಭೂಮಿಯಲ್ಲಿ ಕಾಣಿಸಿಕೊಂಡ ಚಂದ್ರ, ಶ್ರೀರಾಮನೆಂಬ ಚಂದ್ರ. ಪುಷ್ಪಕಸ್ಥೈರ್ವೃತಸ್ವೇಭಿಃ ಸ್ತೂಯಮಾನಶ್ಚ ಬಂದಿಭಿಃ ವಿರೇಜೆ ಭಗವಾನ್ ರಾಜನ್ ಗ್ರಹೈರಿಂದುರಿವೋದಿತಃ ಭ್ರಾತೃಭಿರ್ನಂದಿತಃ ಸೋಪಿ ಸ್ವೋತ್ಸವಾಂ ಪ್ರಾವಿಶತ್ ಪುರೀಂ ಪ್ರವಿಶ್ಯ ರಾಜಭವನಂ ಗುರುಪತ್ನೀಶ್ಚ ಮಾತರಂ ಗುರೂನ್ ವಯಸ್ಯಾವರಜಾನ್ ಪೂಜಿತ ಪ್ರತ್ಯಪೂಜಯತ್ ವೈದೇಹಿ ಲಕ್ಷ್ಮಣಶ್ಚೈವ ಯಥಾಯೋಗ್ಯಂ ಪ್ರಣೇಮತುಃ. ಹೀಗೆ ಭಗವಂತ ಶ್ರೀರಾಮಚಂದ್ರ ಎಲ್ಲ ಪರಿವಾರದವರ ಜೊತೆಗೆ ಬಂದು ಅಯೋಧ್ಯ ಪಟ್ಟಣವನ್ನು ಪ್ರವೇಶ ಮಾಡಿದ. ಭರತ ಸ್ವಾಗತ ಮಾಡಿದ. ಎಲ್ಲ ಅಯೋಧ್ಯ ಪಟ್ಟಣದಲ್ಲಿ ಎಲ್ಲರಿಗೂ ದೊಡ್ಡ ಸಡಗರ. ರಾಮದೇವರು ಬರ್ತಾ ಇದ್ದಾರೆ ಅಂತ ಹೇಳಿ ಎಲ್ಲರಿಗೂ ಕೂಡ ಹಬ್ಬ, ಸೋತ್ಸವಾಂ ಅಂದಿದ್ದಾರೆ. ಉತ್ಸವ, ಅವತ್ತು ಭಾರಿ ದೊಡ್ಡ ಒಂದು ಉತ್ಸವ. ರಾಮ ಬರ್ತಾ ಇದ್ದಾನೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಮನೆಯಲ್ಲಿ ಹಬ್ಬ. ಅಂತಹ ಸಡಗರದಿಂದ ತುಂಬಿರ್ತಕ್ಕಂತಹ ಅಯೋಧ್ಯ ಪಟ್ಟಣವನ್ನ ಶ್ರೀರಾಮ ಪ್ರವೇಶ ಮಾಡಿದ. ಅರಮನೆಯನ್ನ ಪ್ರವೇಶ ಮಾಡಿದ. ಅರಮನೆಯಲ್ಲಿ ಹೋದ ತಕ್ಷಣದಲ್ಲೇ ತಾಯಿಯಾಗಿರ್ತಕ್ಕಂತಹ ಕೌಸಲ್ಯಾದೇವಿ ಏನಿದ್ದಾಳೆ ಅವಳಿಗೆ ನಮಸ್ಕಾರವನ್ನ ಮಾಡಿದ್ದಾನೆ. ಜೊತೆಗೆ ಸುಮಿತ್ರಾದೇವಿ, ಕೈಕೇಯಿ ದೇವಿ ಮೊದಲಾದಂತಹ ಮಲತಾಯಂದಿರು ಇದ್ರು, ಅವರಿಗೂ ನಮಸ್ಕಾರ ಮಾಡಿದ. ಗುರುಗಳು, ಹಿರಿಯರು ಮತ್ತು ತನ್ನ ಸಮವಯಸ್ಕರು ಯಾರ್ಯಾರಿದ್ರೋ ಅವರೆಲ್ಲರಿಂದಲೂ ಕೂಡ ಅವರವರ ಯೋಗ್ಯತಾನುಸಾರವಾಗಿ ಅವರಿಗೆ ತಾನು ಗೌರವವನ್ನು ಸಲ್ಲಿಸಿದ. ಸಣ್ಣವರಿಂದ ತಾನು ಅಭಿನಂದಿತನಾದ. ತಾನು ಅವರಿಗೆ ಪ್ರತಿಯಾಗಿ ಅಭಿನಂದನೆಯನ್ನ ಸಲ್ಲಿಸಿದ. ಹಾಗೆ ಸೀತಾದೇವಿ, ಲಕ್ಷ್ಮಣ ಅವರು ಕೂಡ ಯಥಾಯೋಗ್ಯವಾಗಿ ಎಲ್ಲರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸಿದರು. ಭ್ರಾತೃಭಿರ್ನಂದಿತ ಸೋಪಿ ಸೋತ್ಸವಾಂ ಪ್ರಾವಿಶತ್ ಪುರೀಂ ಪ್ರವಿಶ್ಯ ರಾಜಭವನಂ ಗುರುಪತ್ನೀಶ್ಚ ಮಾತರಂ ಗುರೂನ್ ವಯಸ್ಯಾವರಜಾನ್ ಪೂಜಿತ ಪ್ರತ್ಯಪೂಜಯತ್ ವೈದೇಹಿ ಲಕ್ಷ್ಮಣಶ್ಚೈವ ಯಥಾಯೋಗ್ಯಂ ಪ್ರಣೇಮತುಃ. ಪುತ್ರಾಂಸ್ತನ್ಮಾತರಸ್ತಾವತ್ ಪ್ರಾಣಾಂಸ್ತನ್ವಯಿವೋತ್ಥಿತಾಃ ಆರೋಪ್ಯಾಂಕೇಭಿಷಿಂಚಂತ್ಯೋ ಬಾಷ್ಪೌಘೈರ್ವಿಜಹುಃ ಶುಚಃ. ಕೈಕೇಯಿ, ಸುಮಿತ್ರಾ ಮತ್ತು ಕೌಸಲ್ಯ ಇವರು 3 ಜನ ತಾಯಂದಿರು ತಮ್ಮ ಮಕ್ಕಳು ಬಂದದ್ದನ್ನ ನೋಡಿ ಅವರಿಗೆ ಹೋದ ಪ್ರಾಣವೇ ತಿರುಗಿ ಬಂದಂತೆ ಆಯ್ತು. ಪ್ರಾಣ ಹೋದಾಗ ಶರೀರ ಕೆಳಗೆ ಬಿದ್ದಿರ್ತದೆ. ಆ ಶರೀರದಲ್ಲಿ ಯಾವುದೇ ರೀತಿಯಾದಂತಹ ಕ್ರಿಯೆಗಳು ನಡೆಯೋದಿಲ್ಲ. ಜಡವಾದ ಶರೀರ. ಅದರಲ್ಲಿ ಪ್ರಾಣ ಇದ್ದರೆ ಮಾತ್ರ ಚಟುವಟಿಕೆಗಳು, ಇಲ್ಲದೆ ಇದ್ರೆ ಆ ಶರೀರ ಏನು
ಕ್ರಿಯೆ ಇಲ್ಲದೆ ಕೆಳಗೆ ಬಿದ್ದಿರ್ತದೆ. ಆ ಶರೀರಕ್ಕೆ ಪ್ರಾಣ ಬಂತೋ ತಿರುಗಿ ಆ ಶರೀರಗಳು ಮೇಲೆ ಏಳುತ್ತವೆ. ಹಾಗಾಯ್ತಂತೆ. ಹೋದ ಪ್ರಾಣ ತಿರುಗಿ ಬಂದಾಗ ಶರೀರಗಳು ಹೇಗೆ ಮೇಲೆ ಏಳುತ್ತಾವೋ ಹಾಗೆ ಮಕ್ಕಳನ್ನ ಕಂಡಂತಹ ಈ ತಾಯಂದಿರು ಮೇಲೆದ್ದು ಆ ಮಕ್ಕಳನ್ನ ತೊಡೆ ಮೇಲೆ ಕೂಡಿಸ್ಕೊಂಡು ಮುದ್ದು ಮಾಡಿದ್ರಂತೆ. ಸಂತೋಷದಿಂದ ಕಣ್ಣಲ್ಲಿ ನೀರು ಬರ್ತಾ ಇದೆ ಆ ತಾಯಂದಿರಿಗೆ. ಆ ಆನಂದ ಬಾಷ್ಪಗಳಿಂದ ಸ್ನಾನವನ್ನೇ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಅಭಿಷಿಂಚಂತ್ಯ, ಇಷ್ಟರವರೆಗೆ ಆ ಒಂದು ವಿಯೋಗ ಏನಿತ್ತು ಆ ದುಃಖವನ್ನೆಲ್ಲ ಮರೆತು ಬಿಟ್ರು. ಆನಂದ ಬಾಷ್ಪಗಳಿಂದ ಅವರನ್ನ ತೊಯಿಸ್ತಾ ಶುಚಃ ವಿಜಹುಹು ಅಂತ ಆ ದುಃಖವನ್ನೆಲ್ಲ ಮರೆತರು. ಇಷ್ಟು ವರ್ಷಗಳ ಕಾಲ ಮಕ್ಕಳು ವನವಾಸ ಮಾಡಿದ್ರು. ಆ ವನವಾಸದ ದುಃಖ ಏನಿತ್ತು ಅದನ್ನೆಲ್ಲ ಇವತ್ತು ಮರೆತರು ಅಂತ ಇಲ್ಲಿ ಹೇಳುವಾಗ ಎಲ್ಲ ತಾಯಂದಿರು ಒಟ್ಟಿಗೆ ಕೌಸಲ್ಯ, ಸುಮಿತ್ರ ಮತ್ತು ಕೈಕೇಯಿ 3 ಜನನ್ನು ಹೇಳಿದ್ದಾರೆ. ಆ 3 ಜನರ ಮಕ್ಕಳು ಕೂಡ ಇಷ್ಟು ದಿವಸ ವನವಾಸ ಮಾಡಿದ್ರು ಅಂತ. ನಿಜ ಹೇಳಬೇಕು ಅಂದ್ರೆ ಭರತ ಶತ್ರುಘ್ನರು ವನವಾಸ ಮಾಡಿಲ್ಲ, ರಾಮ ಲಕ್ಷ್ಮಣರು ಮಾತ್ರ ವನವಾಸ ಮಾಡಿದ್ದು. ಭರತ ಶತ್ರುಘ್ನರು ವನವಾಸ ಮಾಡದೇ ಇದ್ರೂ ಕೂಡ ಇಲ್ಲಿ ಹೇಳುವಾಗ ಎಲ್ಲರನ್ನೂ ಒಟ್ಟಿಗೆ ಹೇಳಿದ್ದಾರೆ. ಎಲ್ಲಾ ಮಕ್ಕಳು ಇಷ್ಟು ದಿವಸ ತಾಯಂದಿರ ಜೊತೆಗೆ ಇರಲಿಲ್ಲ, ವನವಾಸ ಮಾಡಿದ್ರು. ಅವರು ಬಂದಾಗ ಹೋದ ಪ್ರಾಣಗಳೇ ಬಂದ ಹಾಗಾಯ್ತು ತಾಯಂದಿರಿಗೆ, 3 ಜನ ತಾಯಂದಿರಿಗೆ ಅಂತ ಹೇಳಿದ್ದಾರೆ. ಹೌದು, ಭರತ ಮತ್ತು ಶತ್ರುಘ್ನರು ರಾಮ ಲಕ್ಷ್ಮಣರ ಹಾಗೆ ಅಲ್ಲಿ ಹೋಗಿ ವನವಾಸ ಮಾಡದೇ ಇದ್ರೂ ಕೂಡ ಅವರು ನಂದಿಗ್ರಾಮದಲ್ಲೇ ಇದ್ರು. ಅದು ಒಂದು ದೊಡ್ಡ ವನವಾಸವೇ. ಅವರು ತಪಸ್ಸು ಮಾಡಿದೆ ವನವಾಸದಲ್ಲಿದ್ದ ಹಾಗೆ ಇದ್ರು. ವನವಾಸ ಮಾಡಿದರೆ ಏನೊಂದು ಕಷ್ಟ ಇದೆಯೋ ಅದೇ ರೀತಿಯಾದ ವ್ರತವನ್ನೇ ಕೈಗೊಂಡ್ರು ಇವರು ಕೂಡ. ಹಾಗಾಗಿ ಅವರಿಗೂ ಬಂಧುಗಳ ದರ್ಶನ ಇರಲಿಲ್ಲ ಇಷ್ಟು ದಿವಸಗಳ ಕಾಲ. ಈಗ ರಾಮ ಲಕ್ಷ್ಮಣರು ಬಂದಾಗ ಅವರ ಜೊತೆಗೆ ಇವರು ಅಯೋಧ್ಯ ಪಟ್ಟಣಕ್ಕೆ ಹಿಂತಿರುಗಿ ಬಂದರು. ಅಲ್ಲಿವರೆಗೂ ಇವರು ಕೂಡ ಅಯೋಧ್ಯ ಪಟ್ಟಣಕ್ಕೆ ಬಂದಿರಲಿಲ್ಲ. ಹಾಗಾಗಿ ತಾಯಂದಿರಿಗೆ ಮಕ್ಕಳ ದರ್ಶನ ಇಷ್ಟು ವರ್ಷ ಇರಲಿಲ್ಲ. ಯಾರಿಗೂ, ಯಾವ ತಾಯಂದಿರಿಗೂ ಯಾವ ಮಕ್ಕಳ ದರ್ಶನವೂ ಇರಲಿಲ್ಲ ಇಷ್ಟು ದಿವಸ. ಇವಾಗಾಯ್ತು, ಎಲ್ಲಾ ಮಕ್ಕಳು ಒಟ್ಟಿಗೆ ಬಂದಿದ್ದಾರೆ. ಹಾಗಾಗಿ ಅದನ್ನು ಒಟ್ಟಿಗೆ ಹೇಳಿದ್ದಾರೆ ಅಂತ ಇಟ್ಟುಕೊಳ್ಬೇಕು. ಸತ್ಯಧರ್ಮ ತೀರ್ಥರು ಈ ವಿಷಯವನ್ನ ನಮಗೆ ತಿಳಿಸಿಕೊಡ್ತಾರೆ. ಪುತ್ರಾಂಸ್ತನ್ಮಾತರಸ್ತಾವತ್ ಪ್ರಾಣಾಂಸ್ತನ್ವೈವೋತ್ಥಿತಾಃ ಆರೋಪ್ಯಾಂಕೆ ವಿಷಂಚಂತ್ಯೋ ಬಾಷ್ಪೌಘೈರ್ವಿಜಹುಃ ಶುಚಃ ಜಟಾ ನಿರ್ಮುಚ್ಯ ವಿಧಿವತ್ ಕುಲವೃದ್ಧೈಃ ಸಮಂ ಗುರುಃ ಅಭಿಷಿಂಚದ್ಯಥೈವೇಂದ್ರಂ ಚತುಸ್ಸಿಂಧು ಜಲಾದಿಭಿಃ. ಇಷ್ಟು ವರ್ಷಗಳ ಕಾಲ ವನವಾಸ ಅಂತನ್ನೋ ಒಂದು ವ್ರತವನ್ನ ಕೈಗೊಂಡಿದ್ದಾರೆ ಎಲ್ಲ ಮಕ್ಕಳು. ಅವರೆಲ್ಲರಿಗೂ ಕೂಡ ಈಗ ಗುರುಗಳಾದಂತಹ ವಸಿಷ್ಠ ಋಷಿಗಳು ಏನು ಮಾಡಿದ್ರು, ವಿಧಿ ಪ್ರಕಾರವಾಗಿ ಅವರಿಗೆ ಜಟೆಗಳನ್ನೆಲ್ಲ ತೆಗೆಸಿದ್ರು. ವನವಾಸ ಅನ್ನೋ ವ್ರತದಲ್ಲಿ ಜಟಾಧಾರಿಗಳಾಗಿ ಇಷ್ಟು ವರ್ಷಗಳ ಕಾಲ ಅವರು ತಪಸ್ಸಿನಲ್ಲಿದ್ದರು, ವ್ರತವನ್ನ ಧಾರಣೆ ಮಾಡಿದ್ರು. ಅವರಿಗೆ ಜಟಾವನ್ನ ತೆಗೆಸಿ ವಿದ್ಯುಕ್ತವಾಗಿ ಅವರಿಗೆ ಗಂಗಾದಿ ಜಲಗಳಿಂದ ಮಂಗಳ ಸ್ನಾನವನ್ನ ಮಾಡಿಸಿದ್ರಂತೆ ಗುರುಗಳು, ವಸಿಷ್ಠ ಋಷಿಗಳು ತಮ್ಮ ಕುಲದ ಹಿರಿಯರ ಜೊತೆಗೆ. ಚತುಸ್ಸಿಂಧು ಜಲಾದಿಭಿಹಿ ಅಂತ ಹೇಳಿದ್ದಾರೆ. 4 ಸಮುದ್ರದ ನೀರನ್ನ ತಗೊಂಡು ಬಂದಿದ್ರು. 4 ಕಡೆಯ ಸಮುದ್ರದ ನೀರನ್ನ ತಗೊಂಡು ಬಂದು ಗಂಗಾದಿ ತೀರ್ಥಗಳ ಜಲದಿಂದ ಅವರಿಗೆ ಸ್ನಾನವನ್ನು ಮಾಡಿಸಿದ್ರು. ಮಂಗಳ ಸ್ನಾನ, ಜಟಾ ತೆಗೆಸಿ.
ನಿರ್ಮುಚ್ಯ ಜಟಾ ಅಂದಿದ್ದಾರೆ. ಅಂದ್ರೆ ಇಷ್ಟು ವರ್ಷ ಜಟಾಧಾರಣೆ ಮಾಡಿದ್ರು ಅವರು. ಜಟಾವನ್ನ ತೆಗೆಸಿ ವಿಧಿ ಪ್ರಕಾರವಾಗಿ ಕುಲವೃದ್ಧರು, ಕುಲ ಹಿರಿಯರು ಯಾರ್ಯಾರಿದ್ದಾರೆ ಅವರೆಲ್ಲರ ಜೊತೆಗೆ ಗುರುಗಳಾದಂತಹ ವಸಿಷ್ಠ ಋಷಿಗಳು ಚತುಸ್ಸಿಂಧು ಜಲಾದಿಭಿಹಿ 4 ಸಮುದ್ರದ ನೀರನ್ನ ತರಿಸಿ ಆ ನೀರಿನಿಂದ ಗಂಗಾದಿ ತೀರ್ಥಗಳಿಂದ ಅವರಿಗೆ ಅಭಿಷೇಕವನ್ನ ಮಾಡಿಸಿದರು. ಆದಿ ಅಂತಿದೆ. ಚತುಸ್ಸಿಂಧು ಜಲ ಮತ್ತು ಆದಿ ಅಂತ. ಚತುಸ್ಸಿಂಧು ಜಲ ಅಂತನ್ನೋದ್ರಿಂದ 4 ಸಮುದ್ರದ ನೀರು, ಆದಿ ಅನ್ನೋ ಪದದಿಂದ ಗಂಗಾದಿ ತೀರ್ಥಗಳು ಅಂತ ಇಟ್ಟುಕೊಳ್ಬೇಕು. ಜಟಾ ನಿರ್ಮುಚ್ಯ ವಿಧಿವತ್ ಕುಲವೃದ್ಧೈ ಸಮಂ ಗುರುಹು ಅಭ್ಯಸಿಂಚದ್ಯಥೈವೇಂದ್ರಂ. ಯಥೈವೇಂದ್ರಂ ಅಂತ ಇದೆ. ಅಂದ್ರೆ ಗುರುಗಳಾದ ಬೃಹಸ್ಪತ್ಯಾಚಾರ್ಯರು ಇಂದ್ರನಿಗೆ ಹೇಗೋ ಹಾಗೆ ಅಂತ. ಯಥೈವ ಇಂದ್ರಂ, ಇಂದ್ರನಿಗೆ ಹೇಗೆ ಗುರುಗಳಾದ ಬೃಹಸ್ಪತ್ಯಾಚಾರ್ಯರು 4 ಸಮುದ್ರಗಳ ಗಂಗಾದಿ ಜಲಗಳ ನೀರಿನಿಂದ ಸ್ನಾನ ಮಾಡಿಸ್ತಾರೋ ಹಾಗೆ ಇವರಿಗೂ ಕೂಡ ಮಂಗಳ ಸ್ನಾನ ಮಾಡಿಸಿದ್ರು. ಅಭ್ಯಸಿಂಚದ್ಯಥೈವೇಂದ್ರಂ ಚತುಸ್ಸಿಂಧು ಜಲಾದಿಭಿಃ. ಏವಂ ಕೃತಶಿರಸ್ನಾನಃ ಸುವಾಸಾಃ ಸದಲಂಕೃತಃ ಸ್ವಲಂಕೃತೈಃ ಸುವಾಸೋಭಿರ್ಭ್ರಾತೃಭಿರ್ಭಾರ್ಯಯಾ ಬಭೌ. ಹೀಗೆ ಕೃತಶಿರಸ್ನಾನಃ ಸುವಾಸಾಃ ಸದಲಂಕೃತಃ, ಅಭ್ಯಂಗ ಸ್ನಾನ ಮಾಡಿ ಒಳ್ಳೆ ಬಟ್ಟೆಯನ್ನು ಉಟ್ಟುಕೊಂಡು ಆಭರಣಗಳನ್ನೆಲ್ಲ ಧಾರಣೆ ಮಾಡಿಕೊಂಡು ಶ್ರೀರಾಮಚಂದ್ರ ಶೋಭಿಸ್ತಾ ಇದ್ದಾನೆ. ಚೆನ್ನಾಗಿ ಅಲಂಕಾರ ಮಾಡಿಕೊಂಡಿದ್ದಾನೆ. ಎಲ್ಲ ತಮ್ಮಂದಿರು ಕೂಡ ಹಾಗೆ ಅವರು ಕೂಡ ಒಳ್ಳೊಳ್ಳೆ ಬಟ್ಟೆಗಳನ್ನ ಆಭರಣಗಳನ್ನೆಲ್ಲ ಹಾಕ್ಕೊಂಡು ಅವರು ಕೂಡ ಶೋಭಿಸ್ತಾ ಇದ್ದಾರೆ. ಮಾತೆಯಾದಂತಹ ಸೀತಾದೇವಿಯು ಕೂಡ ಕೃತಮಂಗಲ ಸ್ನಾನ ಮಾಡಿ ಅವಳು ಕೂಡ ಉತ್ತಮವಾದ ಆಭರಣಗಳನ್ನ, ಉತ್ತಮವಾದ ವಸ್ತ್ರಗಳನ್ನ ಧಾರಣೆ ಮಾಡಿ ಶ್ರೀರಾಮನ ಚಂದ್ರನ ಪಕ್ಕದಲ್ಲಿ ನಿಂತು ಅವಳು ಶೋಭಿಸ್ತಾ ಇದ್ದಾಳೆ. ಹೀಗೆ ಸೋದರರಿಂದ ಸಹಿತನಾದ ಸಪತ್ನೀಕನಾದ ಶ್ರೀರಾಮಚಂದ್ರ ಬಹಳ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಶೋಭಿಸಿದ. ಏವಂ ಕೃತಶಿರಸ್ನಾನಃ ಸುವಾಸಾಃ ಸದಲಂಕೃತಃ ಸ್ವಲಂಕೃತೈಃ ಸುವಾಸೋಭಿರ್ಭ್ರಾತೃಭಿರ್ಭಾರ್ಯಯಾ ಬಭೌ. ಅಗ್ರಹೀದಾಸನಂ ಭ್ರಾತ್ರಾ ಪ್ರಣಿಪತ್ಯ ಪ್ರಸಾದಿತಃ ಪ್ರಜಾ ಸ್ವಧರ್ಮನಿರತಾಃ ವರ್ಣಾಶ್ರಮ ಗುಣಾನ್ವಿತಾಃ ಜುಗೋಪ ಪಿತೃವದ್ರಾಮೋ ಮೇನಿರೇ ಪಿತರಂ ಚತಂ. ತ್ರೇತಾಯಾಂ ವರ್ತಮಾನಾಯಾಂ ಕಾಲಃ ಕೃತಸಮೋ ಭವತೆ. ಭರತ ರಾಮಚಂದ್ರ ದೇವರಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿಕೊಂಡಂತೆ, ಇನ್ನು ಮೇಲೆ ನೀನು ರಾಜನಾಗಿ ಈ ರಾಜ್ಯಭಾರವನ್ನು ಮಾಡಬೇಕು ಅಂತ ಸಿಂಹಾಸನದಲ್ಲಿ ಭರತನೇ ಕೂಡಿಸಿದ ರಾಮನನ್ನ. ಅವನಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಅವನನ್ನ ಸಿಂಹಾಸನದಲ್ಲಿ ಕೂಡಿಸಿದ್ದಾನೆ ಭರತ. ನೀನೇ ರಾಜನಾಗಿ ಸಿಂಹಾಸನದಲ್ಲಿ ಕೂತು ರಾಜ್ಯಭಾರ ಮಾಡು ಅಂತ ಭರತ, ಯಾಕೆಂದ್ರೆ ಇಷ್ಟು ದಿವಸ ಭರತನ ಕೈಯಲ್ಲಿತ್ತು. ಭರತ ಪ್ರಾರ್ಥನೆ ಮಾಡಿಕೊಂಡ. ಆಮೇಲೆ ರಾಮ ರಾಜ್ಯದ ಸಿಂಹಾಸನವನ್ನ ಸ್ವೀಕಾರ ಮಾಡಿದ. ಸಿಂಹಾಸನದಲ್ಲಿ ಕೂತು ರಾಜ್ಯಭಾರವನ್ನ ಎಷ್ಟು ಚೆನ್ನಾಗಿ ಮಾಡಿದ ಅಂತಂದ್ರೆ ಎಲ್ಲಾ ಪ್ರಜೆಗಳನ್ನು ಕೂಡ ತಂದೆಯಂತೆ ನೋಡ್ಕೊಂಡ ಅಂತ ಹೇಳಿದ್ದಾರೆ. ಪ್ರಜೆಗಳನ್ನೆಲ್ಲ ಒಬ್ಬ ತಂದೆ ಮಕ್ಕಳನ್ನ ಕಾಪಾಡುವಂತೆ ಕಾಪಾಡಿದ. ವರ್ಣಾಶ್ರಮ ಧರ್ಮ ಅನುಷ್ಠಾನಗಳನ್ನ ಎಲ್ಲರ ಕೈಯಿಂದ ಮಾಡಿಸಿದ. ಪ್ರತಿಯೊಬ್ಬರೂ ಕೂಡ ಅವರವರ ವರ್ಣಾಶ್ರಮ ಧರ್ಮಗಳನ್ನ ಚೆನ್ನಾಗಿ ಪರಿಪಾಲನೆ ಮಾಡುವಂತೆ ನೋಡಿಕೊಂಡ. ಎಲ್ಲಾ ಪ್ರಜೆಗಳು ಕೂಡ ಆ ರೀತಿ ನಡ್ಕೊಂಡ್ರು.
ತಾನೂ ಹಾಗೇ ಇದ್ದ. ಧರ್ಮದಲ್ಲಿ ಒಂದು ಸ್ವಲ್ಪವೂ ವ್ಯತ್ಯಾಸವಾಗದೇ ಇರುವಂತೆ ಧರ್ಮದಿಂದ ರಾಜ್ಯಭಾರ ಮಾಡಿದ. ಪ್ರಜೆಗಳು ಕೂಡ ರಾಮನನ್ನ ಹಾಗೇ ನೋಡಿಕೊಂಡ್ರು. ತಂದೆಯಂತೆ ಅವರೆಲ್ಲರೂ ಕೂಡ ಗೌರವಿಸ್ತಾ ಇದ್ರು. ಹಾಗಾಗಿ ಅದು ತ್ರೇತಾಯುಗ. ತ್ರೇತಾಯುಗ ಆಗಿದ್ರೂ ಕೂಡ ಕೃತಯುಗದಂತೆ ಇತ್ತಂತೆ. ಕಾಲಕಾಲಕ್ಕೆ ಧರ್ಮ ಅಂತನ್ನೋದು ಕಡಿಮೆ ಆಗ್ತಾ ಬರ್ತದೆ. ಕೃತಯುಗದಲ್ಲಿ ಇದ್ದಷ್ಟು ಧರ್ಮ ತ್ರೇತಾಯುಗದಲ್ಲಿ ಇರೋದಿಲ್ಲ. ಆದರೆ ರಾಮ ರಾಜ್ಯಭಾರ ಮಾಡುವ ಸಮಯದಲ್ಲಿ ತ್ರೇತಾಯುಗ ಆಗಿದ್ರೂ ಕೂಡ ಕೃತಯುಗಕ್ಕೆ ಸಮಾನವಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಅಗ್ರಹೀದಾಸನಂ ಭ್ರಾತ್ರ ಪ್ರಣಿಪತ್ಯ ಪ್ರಸಾದಿತಃ ಪ್ರಜಾಸ್ವಧರ್ಮ ನಿರತಾಃ ವರ್ಣಾಶ್ರಮ ಗುಣಾನ್ವಿತಾಃ ಜುಗೋಪ ಪಿತೃವದ್ರಾಮೋ ಮೇನಿರೇ ಪಿತರಂ ಚತಂ ತ್ರೇತಾಯಾಂ ವರ್ತಮಾನಾಯಾಂ ಕಾಲಕೃತ ಸಮೋಭವತ್. ರಾಮೇ ರಾಜನಿ ಧರ್ಮಜ್ಞೆ ಸರ್ವಭೂತ ಸುಖಾವಹೇ ವನಾನಿ ನದ್ಯೋ ಗಿರಯೋ ವರ್ಷಾಣಿ ದ್ವೀಪ ಸಿಂಧವಃ ಸರ್ವೇ ಕಾಮದುಘಾ ಆಸನ್ ಪ್ರಜಾನಾಂ ಭರತರ್ಷಭ ನಾಧಿವ್ಯಾಧಿಜರಾಕ್ಷುತೃ ದುಃಖ ಶೋಕ ಭಯಕ್ಲಮಾಹ. ಶ್ರೀರಾಮಚಂದ್ರ ರಾಜ್ಯಭಾರ ಮಾಡುವ ಸಮಯದಲ್ಲಿ ಎಲ್ಲ ಪ್ರಾಣಿಗಳಿಗೂ ಕೂಡ ಸುಖ. ಧರ್ಮವನ್ನ ಚೆನ್ನಾಗಿ ತಿಳ್ಕೊಂಡಂತಹ ಶ್ರೀರಾಮ ಸಕಲ ಪ್ರಾಣಿಗಳಿಗೂ ಕೂಡ ಸುಖವನ್ನು ಕೊಡ್ತಾ ಇದ್ದ. ಅಂತಹ ರಾಮದೇವರು ರಾಜ್ಯಭಾರವನ್ನು ಮಾಡ್ತಾ ಇದ್ರೆ ಕಾಡುಗಳು, ನದಿಗಳು, ಪರ್ವತಗಳು, ವರ್ಷಾಣಿ ನವಖಂಡಗಳು, ದ್ವೀಪಗಳು, ಸಮುದ್ರಗಳು ಎಲ್ಲವೂ ಕೂಡ ಪ್ರಜೆಗಳಿಗೆ ಇಷ್ಟಾರ್ಥಗಳನ್ನು ಒದಗಿಸಿ ಕೊಡ್ತಾ ಇದ್ವಂತೆ. ಸರ್ವೇ ಕಾಮದುಘಾಹ ಅಂತ. ಇವೆಲ್ಲವೂ ಕೂಡ ಆ ರಾಮರಾಜ್ಯದ ಪ್ರಜೆಗಳಿಗೆ ಸುಖವನ್ನೇ ಉಂಟು ಮಾಡ್ತಾ ಇದ್ವು. ಅವುಗಳಿಗೆ ಪ್ರಜೆಗಳಿಗೆ ಬೇಕಾದ ಇಷ್ಟಾರ್ಥಗಳನ್ನ ತಂದು ಕೊಡ್ತಾ ಇದ್ರು ಎಲ್ಲರೂ ಕೂಡ. ರಾಮದೇವರು ರಾಜ್ಯಭಾರವನ್ನು ಮಾಡ್ತಾ ಇದ್ರೆ ಎಲ್ಲಾ ಪ್ರಜೆಗಳಿಗೂ ಹಿತ. ಎಲ್ಲ ಪ್ರಜೆಗಳಿಗೆ ಇವೆಲ್ಲವೂ ಕೂಡ ನದಿಗಳಿರ್ಬೋದು, ಪರ್ವತಗಳಿರ್ಬೋದು, ನವಖಂಡಗಳು, ಕಾಡುಗಳು, ದ್ವೀಪಗಳು, ಸಮುದ್ರಗಳು ಪ್ರತಿಯೊಂದು ಕೂಡ ಪ್ರಜೆಗಳಿಗೆ ಬೇಕಾದ ಇಷ್ಟಾರ್ಥಗಳನ್ನ ಪೂರೈಸಿ ಕೊಡ್ತಾ ಇದ್ವು. ಯಾರಿಗೂ ಕೂಡ ರೋಗ ರುಜಿನಗಳು ಏನೂ ಇರಲಿಲ್ಲ. ಮಾನಸಿಕವಾದ ರೋಗ ಆಗಲಿ ದೈಹಿಕವಾದ ರೋಗ ಆಗಲಿ ಯಾವುದೂ ಇರಲಿಲ್ಲ. ಆಧಿ ವ್ಯಾಧಿ ಅಂತ. ಆಧಿ ಮತ್ತು ವ್ಯಾಧಿ ಅಂದ್ರೆ ಮಾನಸಿಕವಾದ ರೋಗ ಮತ್ತು ದೈಹಿಕವಾದ ರೋಗ, ಇದ್ಯಾವುದೂ ಇರಲಿಲ್ಲ. ಯಾರಿಗೂ ಕೂಡ ಹಸಿವೆ ಆಗೋದು, ಬಾಯಾರಿಕೆ ಆಗೋದು, ದುಃಖ ಆಗೋದು, ಭಯ ಆಗೋದು ಅಂತ ಹೀಗಿರಲೇ ಇಲ್ಲ. ರಾಮೇ ರಾಜನಿ ಧರ್ಮಜ್ಞೆ ಸರ್ವಭೂತ ಸುಖಾವಹೇ ವನಾನಿ ನದ್ಯೋ ಗಿರಯಃ ವರ್ಷಾಣಿ ದ್ವೀಪ ಸಿಂಧವಃ ಸರ್ವೇ ಕಾಮದುಘಾ ಆಸನ್ ಪ್ರಜಾನಾಂ ಭರತರ್ಷಭ ನಾಧಿವ್ಯಾಧಿ ಜರಾಕ್ಷುತೃಡ್ ದುಃಖ ಶೋಕ ಭಯಕ್ಲಮಾಹ ಮೃತ್ಯುಶ್ಚಾನಿಚ್ಛತಾಂ ನಾಸೀದ್ ರಾಮೇ ರಾಜನ್ಯಧೋಕ್ಷಜೇ ಏಕಪತ್ನಿ ವ್ರತಧರೋ ರಾಜರ್ಷಿ ಚರಿತ ಶುಚಿಃ ಸ್ವಧರ್ಮಂ ಗೃಹಮೇಧೀಯಂ ಶಿಕ್ಷಯನ್ ಸ್ವಯಮಾಚರನ್ ಪ್ರೇಮ್ಣಾನುವೃತ್ತ್ಯಾ ಶೀಲೇನ ಪ್ರಶ್ರಯಾವನತಾ ಸತಿ ಭಿಯಾ ಹ್ರಿಯಾ ಚ ಭಾವಜ್ಞಾ ಭರ್ತೃ ಸೀತಾಹರನ್ ವನಃ. ಭಗವಂತ ಅಧೋಕ್ಷಜನಾಗಿರ್ತಕ್ಕಂತಹ ಶ್ರೀರಾಮಚಂದ್ರ ರಾಜ್ಯಭಾರವನ್ನು ಮಾಡ್ತಾ ಇದ್ರೆ ಪ್ರಜೆಗಳಿಗೆ ಮೃತ್ಯುವೇ ಬೇಡ ಅಂತ ಅನಿಸ್ಬಿಟ್ಟಿತ್ತು. ಅವರು ಮೃತ್ಯು ಬೇಡ ಅಂದ್ರೆ ಬರ್ತಿರ್ಲಿಲ್ಲ. ಅದು ಮರಣ ಅನ್ನೋದು ನಮಗೆ ಬರಬಾರದು ಅಂದ್ರೆ ಬಿಡ್ತದೇನು? ಆದ್ರೆ ಆ ಪ್ರಜೆಗಳು ನಮಗೆ ಮೃತ್ಯು ಬೇಡ ಅಂತ ಅನ್ಸಿದ್ರೆ ಅವರಿಗೆ ಮೃತ್ಯುವೇ ಬರ್ತಿರ್ಲಿಲ್ಲ ಅಂತೆ. ಅನಿಚ್ಛತಾಂ ಮೃತ್ಯು ನಾಸಿ ತಂದಿದ್ದಾರೆ.
ಅವರಾಗಿ ಅವರು ನನಗೆ ಮರಣ ಬರಲಿ ಅಂತ ಇಚ್ಛೆ ಪಟ್ಟರೆ ಮಾತ್ರ ಮರಣ ಬರ್ತಿತ್ತು. ಏಕಪತ್ನಿ ವ್ರತಸ್ಥನಾಗಿರ್ತಕ್ಕಂತಹ ಶ್ರೀರಾಮಚಂದ್ರ ರಾಜರ್ಷಿಗಳ ಧರ್ಮವನ್ನ ಆಚರಣೆ ಮಾಡ್ತಾ ಶುಚಿಯಾಗಿ ಇದ್ದ. ಗೃಹಸ್ಥರಿಗೆ ವಿಹಿತವಾದ ಏನು ಸ್ವಧರ್ಮ ಇದೆ ಆ ಸ್ವಧರ್ಮವನ್ನ ತಾನೂ ಪಾಲನೆ ಮಾಡಿ ಪ್ರಜೆಗಳಿಗೂ ಕೂಡ ಆ ರೀತಿ ಪಾಲನೆ ಮಾಡುವಂತೆ ನೋಡ್ಕೊಳ್ತಾ ಇದ್ದ. ರಾಜರ್ಷಿ ಚರಿತ ಸ್ವಧರ್ಮ ಏನಿದೆ ಅದನ್ನ ಶಿಕ್ಷಯನ್ ಸ್ವಯಂ ಆಚರನ್, ತಾನೂ ಆಚರಣೆ ಮಾಡಿ ಮತ್ತೊಬ್ಬರಿಗೂ ಶಿಕ್ಷಣವನ್ನ ಕೊಡ್ತಾ ಇದ್ದ. ನೀವು ಹೀಗೆ ಮಾಡಿ ಅಂತ ಆ ಸ್ವಧರ್ಮವನ್ನ, ಗೃಹಸ್ಥರಿಗೆ ವಿಹಿತವಾದ ಧರ್ಮ ಅನ್ನೋದೇ ಏನಿದೆ ಅದನ್ನ ತಾನು ಸ್ವಚ್ಛವಾಗಿ ಆಚರಣೆ ಮಾಡಿ ನೀವು ಹೀಗೆ ಆಚರಣೆ ಮಾಡಿ ಅಂತ ತೋರಿಸಿಕೊಡ್ತಾ ಇದ್ದ. ಮಾತೆಯಾದ ಸೀತಾದೇವಿಯೂ ಕೂಡ ತನ್ನ ಪತಿಯ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ಚೆನ್ನಾಗಿ ತಿಳ್ಕೊಂಡು ವಿನಯದಿಂದ ಅವಳು ಧಿಯಾ ಹ್ರಿಯಾಚ ಭಾವಜ್ಞ ಅಂದಿದ್ದಾರೆ. ಪ್ರಶ್ರಯಾವನತಾ ಸತಿ ಅಂತ ಅವಳು ತಲೆಬಾಗಿ ಪ್ರೀತಿಯಿಂದ ಶೀಲ, ಭೀತಿ, ನಾಚಿಕೆ ಮೊದಲಾದವುಗಳಿಂದ ಪತಿ ಸೇವೆಯನ್ನ ಮಾಡಿ ಆ ಪತಿಯ ಮನಸ್ಸನ್ನ ಚೆನ್ನಾಗಿ ಗೆದ್ಲಂತೆ. ಸೀತಾ ಅಹರನ್ ಮನಃ ಅಂತ ಭಗವಂತನ ಮನಸ್ಸನ್ನ ಗೆದ್ಲು. ಪತಿಯ ಸೇವೆಯನ್ನ ಪ್ರೀತಿಯಿಂದ, ಹೆದರಿಕೆಯಿಂದ, ಶೀಲದಿಂದ, ವಿನಯದಿಂದ, ಎಲ್ಲ ರೀತಿಯಿಂದ, ನಾಚಿಕೆಯಿಂದ, ಪ್ರತಿಯೊಂದರಿಂದಲೂ ಕೂಡ ಪ್ರೇಮ್ಣ ಅನವೃತ್ಯ ಶೀಲೇನ ಪ್ರಶ್ರಯಾವನತಾ ಭಿಯಾ ಹೃಯಾಚ ಅಂದಿದ್ದಾರೆ. ಭಗವಂತನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಂಡು ಅದರಂತೆ ಪತಿಯ ಮನಸ್ಸಿನಲ್ಲಿ ಇದ್ದದ್ದನ್ನ ತಿಳ್ಕೊಂಡು ಪತ್ನಿಯಾದವಳು ಹೇಗೆ ನಡ್ಕೊಳ್ಬೇಕು ಅಂತನ್ನೋದನ್ನ ಜಗತ್ತಿಗೆ ತೋರಿಸಿಕೊಟ್ಟಂತಹ ಮಾತೆ. ವಿನಯದಿಂದ ಬಾಗಿ, ಪ್ರೇಮದಿಂದ, ಶೀಲದಿಂದ, ಹೆದರಿಕೆಯಿಂದ, ನಾಚಿಕೆಯಿಂದ ಗಂಡನ ಮನಸ್ಸನ್ನ ಗೆದ್ದಳು. ಮೃತ್ಯುಶ್ಚಾನಿಚ್ಛತಾಂ ನಾಸೀದ್ರಾಮೇ ರಾಜನ್ಯಧೋಕ್ಷಜೆ ಏಕಪತ್ನಿ ವ್ರತಧರೋ ರಾಜರ್ಷಿ ಚರಿತ ಶುಚಿಃ ಸ್ವಧರ್ಮಂ ಗೃಹಮೇಧೀಯಂ ಶಿಕ್ಷಯನ್ ಸ್ವಯಮಾಚರನ್ ಪ್ರೇಮ್ಣಾನುವೃತ್ಯಾ ಶೀಲೇನ ಪ್ರಶ್ರಯಾವನತಾ ಸತಿ ಭಿಯಾ ಹ್ರಿಯಾ ಚ ಭಾವಜ್ಞಾ ಭರ್ತುಃ ಸೀತಾಹರನ್ ಮನಃ. इति श्रीमद्भागवते महापुराणे पारमहंस्याम् अष्टादशसहस्र्यां संहितायां मय्यासिक्यां नवमस्कन्धे अष्टमोऽध्यायः. ಶ್ರೀಕೃಷ್ಣಾರ್ಪಣಮಸ್ತು. ಅಲ್ಲಿಗೆ ನವಮಸ್ಕಂಧದ 8 ಅಧ್ಯಾಯ ಮುಗಿತು. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಗಾಚಾರ್ಯ, ಇವತ್ತು ಚೆನ್ನಾಗಿತ್ತು. ನಮಸ್ಕಾರ, ಧನ್ಯವಾದಗಳು. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ, ಧನ್ಯವಾದಗಳು ಕೃಷ್ಣ.